ಮಾರ್ಗಮಯವಾಗಿದೆ. ಜನರೆಲ್ಲ ಬಂಜೆ ಬಂಜೆ ಅನ್ನೋ ಅಪವಾದದ ನಿಂದನೆಯಿಂದ ನನ್ನನ್ನು ಎಂದು ವಿಮುಕ್ತಿಗೊಳಿಸುವೆ ದೇವ. ಪಾರ್ವತಿ, ಮಂದವಾಗಿ ಉರಿಯುವ ಹಣತೆಯಲ್ಲಿ ಹಿಮದಂತೆ ಕಾಣುವ ಈ ನಿನ್ನ ಮೈ ಬಣ್ಣವನ್ನು ನೋಡ್ತಿದ್ರೆ ಒಂದು ಕ್ಷಣನೂ ಬಿಟ್ಟಿರದೆ ಸದಾ ನಿನ್ನನ್ನು ನನ್ನ ಕಣ್ಣ ರೆಪ್ಪೆಯಲ್ಲೇ ಮುಚ್ಚಿಟ್ಕೊಳ್ಬೇಕು ಅನ್ನಿಸ್ತೈತೆ. ಕವಿಯ ಕಲ್ಪನೆ ಕನಸಿನ ಲೋಕಕ್ಕೆ ಕರೆದೊಯ್ದು ನನ್ನ ಮನದಾಳದ ನೋವನ್ನ ಮರೆಸೋದು ಬೇಡ ರೀ. ನಮ್ಮ ಮದುವೆಯಾಗಿ 12 ವರ್ಷ ಮುಗಿತು. ನಾವು ನಡೆದುಕೊಳ್ಳೋ ದೇವರಿಲ್ಲ, ಮಾಡದಿರೋ ಒಪ್ಪತ್ತಿಲ್ಲ. ಆದ್ರೂ ಆ ದೇವ್ರು ನಮಗೊಂದು ಮಗನೂ ಕರುಣಿಸ್ಲಿಲ್ವಲ್ರಿ. ಪಾರ್ವತಿ, ಮಕ್ಕಳ ಬಯಕೆ ಯಾವ ನರಮಾನವರಿಗೂ ಬಿಟ್ಟಿಲ್ಲ. ಮಕ್ಕಳ ಸಲುವಾಗಿ ಎಲ್ಲ ದವಾಖಾನೆ ತಿರುಗಿದ್ದೀವಿ, ಆದರೂ ನಮಗೆ ಮಕ್ಕಳ ಆಗಲಿಲ್ಲ. ಮಕ್ಕಳಾಗಿಲ್ಲ ಅಂತ ಅದ ಚಿಂತೆಯಾಗ ಕೊರಕು ಅಂತ ಕುಂತ್ರ ನಮ್ಮ ಆವಶ್ಯನ ಕಡಿಮೆ ಆಕೈತೆ ಹೊರತು ನಮ್ಮ ಬಯಕೆ ಈಡೇರಂಗಿಲ್ಲ. ಮೊನ್ನೆ ಪ್ರವಚನದಾಗ ಕೊಪ್ಪಳ ಗವಿಸಿದ್ದೇಶ್ವರ ಅಪ್ಪಾಜಿಯವ್ರು ಹೇಳಿಲ್ಲನು, ಈ ಬದುಕು ಅನ್ನೋದು ಒಂದು ಇಸ್ಪೇಟ್ ಆಟ ಇದ್ದಂಗೆ. ಆಟ ಮುಗಿದ ಮೇಲೆ ರಾಜ ರಾಣಿ ಜೋಕರ್ ಎಲ್ಲ ಎಲ್ಲಿನೂ ಒಂದೇ ಪ್ಯಾಕೆಟ್ನಾಗ ಹಾಕ್ತಾರ. ನಮ್ಮ ಬದುಕು ಹಂಗ. ಈ ಬದುಕು ಅನ್ನೋ ಆಟ ಮುಗಿದ ಮೇಲೆ ಎಲ್ಲರೂ ಒಂದು ದಿನ ನಮ್ಮವ್ವ ಈ ಭೂತಾಯಿ ಮಡಿಲ್ನಾಗ ಹೋಗೋದೈತಿ. ಅದಕ್ಕೆ ಯಾಕೆ ಚಿಂತೆ ಮಾಡ್ತಿ? ಮರ್ತು ಬಿಡು ಅದನ್ನೆಲ್ಲ. ಮರಿತೀನ್ರಿ, ಮರಿಲೂಬಹುದು. ಆದ್ರೆ 10 ಶಿಕ್ಷಣ ಸಂಸ್ಥೆಗಳು, 1000 ಎಕರೆ ಜಮೀನು ನೋಡಿ, 100 ಎಕರೆ ಫ್ಯಾಕ್ಟ್ರಿ, ಈ ಅರಮನೆಗೆ ಒಬ್ಬ ವಾರಸ್ದಾರ ಬರ್ಲಿಲ್ಲ ಅನ್ನೋ ಚಿಂತೆ ನನ್ನನ್ನು ಕಾಡ್ತಾ ಇದೆ. ವಾರಸ್ದಾರ ಏನ್ ಮಾಡೋದು ಪಾರ್ವತಿ? ನಮಗೆ ಮಕ್ಕಳಾಗಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ನ ಅಣ್ಣ ಜಮೀನ್ದಾರ್ ಬೆಟ್ಟಪ್ಪನ ಮಕ್ಕಳನ್ನಾದರೂ ತಂದು ಈ ಮನೆಗೆ ವಾರಸ್ದಾರನಾಗಿ ಮಾಡ್ಬೇಕಂದ್ರೆ ಅವನ ಮಕ್ಕಳನ್ನ ಎಲ್ಲಿ ಹುಡುಕಿದ್ರು ಸಿಗ್ತಾನೆ ಇಲ್ಲ. ಏನು ಮಾಡೋದು? ಮರ್ತು ಬಿಡು ಅದನ್ನೆಲ್ಲ. ಈ ಭೂಮಿ ಮೇಲೆ ನಾನು ನೀನು ಇರೋವರೆಗೂ ರಾಜ ರಾಣಿ ಹಂಗೆ ಸುಖವಾಗಿ ಇದ್ದು ಬಿಡೋಣ. ಕೊನೆಗೊಂದು ದಿನ ಈ ಎಲ್ಲ ಆಸ್ತಿನ ಯಾವುದಾದ್ರೂ ಮಠಕ್ಕೋ ಅನಾಥಾಶ್ರಮಕ್ಕೋ ಬರೆದು ಕೊಟ್ಟು ಬಿಡೋಣ. ಭಾರತ ದೇಶ ಕಂಡ ಅತಿ ದೊಡ್ಡ ಜ್ಞಾನಿ ರವೀಂದ್ರನಾಥ್ ಟ್ಯಾಗೋರ್ ಒಂದು ಕಡೆ ಹೇಳ್ತಾರೆ, ಭಗವಂತನೇ, ಬಾಳಿನಲ್ಲಿ ಬರುವ ಸುಖ ದುಃಖಗಳನ್ನ ಹಗುರವಾಗಿ ಎದುರಿಸುವಂತಹ ಶಕ್ತಿ ಕೊಡುವಂತ. ಹಂಗ ಬದುಕಿನಾಗ ತಾಳ್ಮೆ ಇರಬೇಕು, ಭಕ್ತಿ ಇರಬೇಕು, ಸಮರಸದ ಜೀವನ ಸಾಗಿಸ್ಬೇಕು. ಅಲ್ಲ ರೀ, ನಾನು ಯಾವಾಗ್ಲೂ ಮಕ್ಕಳ ವಿಷಯ ತೆಗೆದಾಗ್ಲೆಲ್ಲ ನೀವು ಇದೇ ರೀತಿ ಮಾತನಾಡಿ ನನ್ನ ಮನಸ್ಸನ್ನು ಸಮಾಧಾನಗೊಳಿಸಲು ಬರಬೇಡಿ. ನಾನು ನಿಮ್ಮ ಜೊತೆ ಮಾತಾಡೋದಿಲ್ಲ. ಪಾರ್ವತಿ, ನನ್ನೊಡತಿ ಮೆಚ್ಚಿದರೆ ಬಾಳಂದವೇ, ಕನ್ನಡತಿ ಬಾಯ್ದೆರಿಯೇ ಶ್ರೀಗಂಧವೇ. ಈ ನನ್ನ ಅರಗಿರಿಯ ಜನಗಲ್ಲಿ ನಾಡಗಿ ಮುದ್ದಾಡುವೆ. ನಾನು ಬುಡ ಮೇಲೆ ಮಾಡ್ಯಾನ ಮಠ ಮಠ ಮಧ್ಯಾಹ್ನದಾಗ ಸುಡುಗಾಡ್ದಾಗ ನಟ್ಟ ನಡು ರಾತ್ರಿಯಾಗ ಅಮಾಸಿ ಕತ್ತಲದಾಗ ಹಕ್ಕಿ ಪಣ ಕಟ್ಟಿ ಹೆಕ್ಕಿ ಹೇಳ್ತಾನ, ಈ ಅರಮನೆಗೆ ಬಹಳ ದಿನದ ಮ್ಯಾಗ ಭಾಗ್ಯದ ಲಕ್ಷ್ಮೀ ಬಂದಾಳ. ಮರು ತುಂಬ ಕಾಳು ತೆಲಿಗೆ ಸುತ್ತಕೊಳಕ ರುಂಬಾಲು ತಗೊಂಬಾರಬೇ ಗೌಶಾಲೆ. ಶಿವಲಿಂಗ, ಬಾಳ ದಿವಸದ ಮೇಲೆ ಬಂದಿಲ್ಲ, ಯಾಕ ಹಳ್ಳಿ ಮೇಲೆ ಬಾಳ ದೂರ ಹೋಗಿದ್ದೇನೆ ಭಿಕ್ಷುಕ? ಹೌದ್ರಿ ಅಪ್ಪ, ಈ ಬುಡ್ಬುಡ್ಕೇನ ಕಾಯ್ಕಾನ ಹಂಗೈತಲ್ರಿ ಅಪ್ಪ. ಸುಗ್ಗಿ ಕಾಲದಾಗ ಊರೂರು ಸುತ್ತಾಡಿ ಭಿಕ್ಷೆ ಬೇಡ್ಕೊಂಡು ಬಂದಾಗ ಅಲ್ಲೇನ್ರಪ್ಪ, ಈ ತೊಗಲಿನ ಹೊಟ್ಟಿಗೆ ಹಿಟ್ಟು ಸಿಗ್ತೈತಿ, ಈ ಎಲುಬಿನ ಹಂದ್ರಕ್ಕ ಮಾನ ಮುಚ್ಕೊಳಕ ಅರಿವಿ ಸಿಗ್ತೈತಿ. ಅರಿಬೇನೋ ಸಿಗ್ತೈತು, ಆದ್ರೆ ಊರೂರು ತಿರುಗಿ ಭಿಕ್ಷೆ ಬಿಡೋದು ಬೇಡ ಅನ್ನಿಸ್ತೈತಿ. ಅಲ್ಲ, ನಿನಗೇನು ಬೇಕು ಅದನ್ನ ಈ ಅರಮನೆಯಿಂದ ತಗೊಂಡು ಹೋಗುವಂತ
ಎಷ್ಟು ಸಾರಿ ಹೇಳಿಲ್ಲ ನಾನು ನಿನಗ? ನನ್ನ ಮಾತು ಎಲ್ಲಿ ಕೇಳ್ತೀಯೋ ನೀನು? ಶಿವಲಿಂಗ, ನಿಮ್ಮ ಮನೆತನದವರ ಭವಿಷ್ಯದ ನುಡಿಯಿಂದ ನನ್ನ ತಂದೆ, ನನ್ನ ಅಜ್ಜ, ನನ್ನ ಮುತ್ತಜ್ಜ ಸುಡ್ಲಾರ್ದಷ್ಟು ಆಸ್ತಿ ಗಳಿಸ್ಯಾರ. ನಿಮ್ಮ ತಂದೆನೂ ಒಂದು ದಿನಾನೂ ಈ ಮನೆಯಾಗಿರ್ಲಿಲ್ಲ, ಹೊಟ್ಟೆ ತುಂಬ ಊಟನೂ ಮಾಡಲಿಲ್ಲ. ನೀನರ ಈ ಮನೆಯಾಗಿದ್ದಿ ಅಂದ್ರ ನಿಮ್ಮ ತಂದೆ ಋಣ ತೀರಿಸ್ದಂಗಕ್ಕೈತಿಪ್ಪ, ಋಣ ತೀರಿಸ್ದಂಗಕ್ಕೈತಿ. ಗೆಳೆಯರ, ಋಣದ ಮಾತು ಯಾಕೆ ಮಾತಾಡ್ತೀರಿ ಅಪ್ಪ? ಅಪ್ಪಾರ, ಇದು ನಿಮ್ಮ ದೊಡ್ಡ ಗುಣ ಐತ್ರಿ ಅಪ್ಪ. ಗೆಳೆಯರ, ಆ ಭಗವಂತ ನಮ್ಮನ್ನು ಈ ಕಾಯಕ ಮಾಡಾಕಂತೇಳಿ ಹುಡ್ಸ್ಯಾನ. 4 ಮನೆ ಭಿಕ್ಷೆ ಬೇಡಿ ತಂದು ಅನ್ನ ಊಟ ಮಾಡಿದಾಗ ನಮ್ಮ ಹೊಟ್ಟಿ ತುಂಬತೈತಿ. ಗೆಳೆಯರ, ಬಲ್ಲೋರು ಒಂದು ಮಾತು ಹೇಳ್ಯಾರಲ್ರಿಪ್ಪ, ದೂರ ಇದ್ದಷ್ಟು ಸಂಬಂಧ ಬೆಳಿತೈತಿ, ಹತ್ರ ಆದಷ್ಟು ಸಂಬಂಧ ಹಾಳಾಗ್ತೈತಿ ಅಂತ. ಆದ್ರೂ ಧಣ್ಯರ, ಈ ಬುಡುಬುಡಿಕೆನ ಮ್ಯಾಗ ನೀವು ಇಟ್ಟಿರುವ ಪ್ರೀತಿ ಮಮಕಾರ ನೋಡಿದ್ರೆ ನನಗೆ ಭಾಳ ಖುಷಿ ಆಕೈತಿರಪ್ಪ, ಭಾಳ ಖುಷಿ ಆಕೈತಿ. ಆಯ್ತಪ್ಪ, ನಿನಗೆ ಹೆಂಗೆ ತಿಳಿತೈತೋ ಹಂಗೆ ಮಾಡು. ಆದ್ರ ನೆನಪಾದಾಗೊಮ್ಮೆ ಈ ಮನೆಗೆ ಬರೋದು ಮರ್ಯಾಕೆ ಹೋಗ್ಬೇಡ. ಮತ್ತೆ 1 ನಿಮಿಷ ಇರು. ಪಾರ್ವತಿ, ಏ ಪಾರ್ವತಿ, ನೋಡಿಲ್ಲ ನಮ್ಮ ಶಿವಲಿಂಗ್ ಬಂದಾನ. ನಮಸ್ಕಾರ. ಯಾವಾಗ ಬಂದ್ಯಾ? ಈಗ ಬಂದ್ರಿ. ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಶಿವಲಿಂಗಣ್ಣ, ಮತ್ತೇನ್ ಹೇಳ್ತೈತಿ ಈ ನಿನ್ನ ಬುಡುಬುಡುಕಿ ಭವಿಷ್ಯ? ಅವ್ವ, ದೇವರಾದ ಆ ದೇವ್ರ ಮ್ಯಾಗ ಆಣಿ ಮಾಡಿ ಹೇಳ್ತೀನಿ ತಾಯಿ. ಆ ದೇವಲೋಕದ ಬುಡುಬುಡುಕೇನು ವಾಣಿ ಇದೈತಿ. ಹೋದಲ್ಲಿ ಬಂದಂತ ಪೀಡಾನ ಬಯಲು ಮಾಡ್ತೈತಿ. ಯವ್ವ, ಈ ಅರಮನೆಗೆ ಒಂದು ಹೊಸ ಬೆಳಕು ಬರುದೈತಿ. ಭಾಗ್ಯದ ಲಕ್ಷ್ಮಿ ಮನಿ ಬಾಗಿಲಿಗೆ ಬಂದ ನಿಂತಾಳ. ಆ ಗವಿಸಿದ್ದೇಶ್ವರನ ಕೃಪೆಯಿಂದ ಸತ್ಯ ಹೇಳ್ತೀನಿ ತಾಯಿ, ಕಟು ಸತ್ಯನ ಹೇಳ್ತೀನಿ. ಭಾಗ್ಯದ ಲಕ್ಷ್ಮಿ ತಗೊಂಡು ಏನ್ ಮಾಡುದೈತೆ ಎಣ್ಣ? 10 ಶಿಕ್ಷಣ ಸಂಸ್ಥೆಗಳು, 1000 ಫ್ಯಾಕ್ಟರಿಗಳು, ಇವುಗಳನ್ನೆಲ್ಲ ನೋಡ್ಕೊಳಕ ಒಬ್ಬ ಯುವರಾಜ ಇಲ್ಲ. 100 ಎಕರೆ ಜಮೀನ್ ಐತಿ, ಅವುಗಳನ್ನ ಉತ್ತಿ ಬಿಚ್ಚಾಕ ಒಬ್ಬ ಸರದಾರ ಇಲ್ಲ. ಅರಮನಿ ಅಂತ ಮನಿ ಐತಿ, ಈ ಮನಿ ಒಳಗ ತೊಟ್ಲ ಕಟ್ಲಿಲ್ಲ, ಜೋಗ್ಲ ಹಾಡ್ಲಿಲ್ಲ. ಕೂಸಿನಳು ಧ್ವನಿ ಮಾತ್ರ ನಾ ಕೇಳಲೇ ಇಲ್ಲ. ಇಷ್ಟೆಲ್ಲ ಇದ್ರು ಏನ್ ಮಾಡೋದೈತಿ? ಈ ಮನೆಗೆ ದೀಪ ಹಚ್ಚಾಕ ಒಬ್ಬ ವಾರಸ್ದಾರ ಬರ್ಲಿಲ್ಲ. ಆದ್ರ ಜನ ಎಲ್ಲ ಬಂಜನ್ನು ಚುಚ್ಚು ಮಾತು ದೂರ ಆಗ್ಲಿಕ್ಕಿಲ್ಲಲ್ಲ. ಬಂದೈತಿ ಮನಿ ಬಾಗಿಲಿಗೆ ಬಂದೈತಿ. ರಕ್ತದ ಕುಡಿ ಮಡಿಲಿಗೆ ಸೇರುವುದೈತಿ. ಹಕ್ಕಿ ಸೇರಬೇಕಾದ ಗೂಡಿಗೆ ಸೇರುವುದೈತಿ. ಶಿವಲಿಂಗಣ್ಣ, ನೀನಿಂಗ ಬುಡುಬುಡಿಕೆನ ಮಾತಿನಂಗ ಹೇಳಿದ್ರ ನನಗೆ ಹೆಂಗ ಅರ್ಥ ಆಕತಿ? ಅದೇನು ಅಂತ ಬಾಯಿ ಬಿಟ್ಟು ಹೇಳಿದ್ರ ನನ್ನ ಮನಸ್ಸಿಗೂ ಸ್ವಲ್ಪ ಸಮಾಧಾನ ಆಕತಿ. ಯವ್ವ ತಾಯಿ, ಈ ಬುಡುಬುಡಿಕೆನ ನಾಲಿಗ್ಯಾಗ ಕರಿನಾಗರ ಮಚ್ಚೈತಿ. ನಾ ಹೇಳುವುದೆಲ್ಲ ಖರೇನೇ ಐತಿ. ಯವ್ವ, ನೀವು ನನ್ನ ಮಾತು ನಂಬ್ತೀನಿ ಅನ್ನೋದಾದ್ರ ಈ ಮನೆಗೆ ಸೇರಬೇಕಾದ ಜೀವ ಇವತ್ತ ಸೇರೋದೈತಿ ತಾಯಿ. ಶಿವಲಿಂಗ, ನಿನ್ನ ಮೇಲೆ ಪೂರ್ತಿ ನಂಬಿಕೆ ಐತಪ್ಪ ನಮ್ಗ. ನಿನ್ನ ಮಾತೆಂದರೆ ಮಿರಿವನ್ನವು ಅದೇನಂತ ಹೇಳ್ಯಾರ ಹೇಳು ಮರಯ್ಯ. ಬುಡುಬುಡುಕೆ ಬಂದಾನ, ಬುಡು ಮೇಲೆ ಮಾಡ್ಯಾನ. ಅಮ್ಮ ಶ್ರಾವಣಿ, ಬಲಗಾಲಿಟ್ಟು ಒಳ ಬಾ ತಾಯಿ, ಒಳ ಬಾರವ. ಅಜ್ಜ, ನನ್ನ ಯಾಕೆ ಒಳಗೆ ಕರ್ದಿ? ನೀನೇ ಭಿಕ್ಷೆ ಹಚ್ಕೊಂಡು ಹೊರಗೆ ಬಂದಿರ ಆಗ್ತಿದ್ದಿಲ್ಲನು? ಶ್ರಾವಣಿ, ಇನ್ನು ಮುಂದೆ ಈ ಬುಡುಬುಡಿಕೆನ ಬೆನ್ನ ಹತ್ತಿ ನೀನು ಭಿಕ್ಷೆ ಬೇಡುವ ಕರ್ಮ ನಿನಗೆ ಬೇಡ ತಾಯಿ. ಇನ್ನು ಮುಂದ ಈ ಅರಮನೆಯ ಮಗಳಾಗಿ ನೀನು ಬಾಳಬೇಕು. ಇನ್ನು ಮುಂದ ಇದ ನಿನ್ನ ತವರು ಮನಿ, ಇವರ ನಿನ್ನ ಪಾಲಿನ ತಂದೆ ತಾಯಿ ಇದ್ದಂಗ. ಶಿವಲಿಂಗಣ್ಣ, ಯಾರೀ ಹುಡುಗಿ? ಈ ಹುಡುಗಿ ಸಣ್ಣ ಕೂಸಿದ್ದಾಗ ಇವರು ತಾಯಿ ಈಕಿನ ನನ್ನ ಮಡಿಲ್ನಾಗ ಮಲಗಿಸಿ ತಾನು ಮಾತ್ರ ಸತ್ತು ಶಿವನ ಪಾದ ಸೇರಿದಿಲ್ರಿ ಅವ. ಅವತ್ತಿನಿಂದ ಇವತ್ತಿನವರೆಗೂ ಈ ಹುಡುಗಿನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಜೋಪಾನ ಮಾಡೀನಿ. ಯವ್ವ, ಈ ಹುಡುಗಿಗೂ ಈ ಮನೆಗೂ ಬಹಳ ಹತ್ತಿರದ ಸಂಬಂಧ ಐತಿ. ಯವ್ವ, ಈ ಹುಡುಗಿ ಮೈಯಾಗ ಹರಿಯುವ ರಕ್ತ ಇದ ಮನಿದ ಐತಿ.